ನೋಡಿ ಹೆಸರು ಬ್ರಹ್ಮ ಗೋಪುರ ಅಂತ, ನಮ್ಮ ಇಂಡಿಯನ್ ಏನ್ಸಿಯಂಟ್ ಪಜಲ್ದು. ನಮ್ಮ ಇದರಲ್ಲಿ 10 ಡಿಸ್ಕ್ ಇದೆ. ನಮ್ಮ ಪೂರ್ವಜರುಗಳು ಏನಂದರೆ ಆವಾಗಿನ ಕಾಲದಲ್ಲಿ 106 ವರ್ಷಗಳ ಹಿಂದಿನ ಕಾಲದಲ್ಲಿ ಮೊಬೈಲು, ಕಂಪ್ಯೂಟರು, ಲ್ಯಾಪ್ಟಾಪು ಏನೂ ಕೂಡ ಇರಲಿಲ್ಲ. ಅದರಿಂದ ಏನು ಮಾಡ್ತಾಯಿದ್ರು, ಇಂಥದನ್ನು ಟವರ್ನ ಕಂಡಿಡ್ಕೊಂಡು ಇದನ್ನು ಸಾಲ್ವ್ ಮಾಡ್ತಾಯಿದ್ರು. ಒಬ್ಬ ವ್ಯಕ್ತಿಗೆ ಇದನ್ನು ಸಾಲ್ವ್ ಮಾಡೋದಕ್ಕೆ ಇಲ್ಲ ಅಂದ್ರೂ 6 to 8 ಮಂತ್ಸ್ ತೊಗೊಳ್ತಾ ಇತ್ತು, ಅದು 100 ಡಿಸ್ಕ್ ಮಾಡೋದಕ್ಕೆ. ಈಗ ಯಾರಿಗೂ ಕಂಪ್ಯೂಟ್ರು, ಮೊಬೈಲು, ಟ್ಯಾಬ್ಲೆಟು ಕೆಲಸ ಅದು ಬಂದಿದ್ದರಿಂದ ಎಲ್ಲ ಮನುಷ್ಯರು ಬ್ಯುಸಿಯಾಗಿದ್ದಾರೆ. ಅದರಿಂದ 100 ಡಿಸ್ಕ್ನ ಯಾರೂ ಮಾಡೋಕ್ಕಾಗ್ತಿಲ್ಲ ಅಂತ 10 ಡಿಸ್ಕನ್ನ ನಾವೇ ಇಳಿಸಿದ್ದೀವಿ. ಜನರು ಇದನ್ನು ಮಾಡೋದಕ್ಕೆ ನಿಮಗೆ ಒಂದು 2, 3, 4 ಡೇಸಾರು ಬೇಕಾಗ್ಬೋದು ಒಬ್ಬ ಬುದ್ಧಿವಂತ ಆದರೆ. ಇಲ್ಲ ಅಂದರೆ ನೀವು 6 ಮಂತ್ವರೆಗೂ ತೊಗೋಬೋದು, ಅದಂತೂ ಖಂಡಿತ. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು, ಯಾವ ರೀತಿ ಫಜಲ್ನ, ಇದೆಲ್ಲ ಲಾಜಿಕಲ್ ಥಿಂಕಿಂಗ್ ಅಂತ ಇದೆ. ಇದು ತುಂಬ ಫೇಮಸ್ ಇದು. ನಮ್ಮ ಇಂಡಿಯನ್ ನೀವು ಹೊಡಿಬೇಕು ಅಂದರೆ ಟವರ್ ಸೊಪ್ಪನೆ ಅಂತ ಹೊಡೆದ್ರೆ ಸಿಗಲ್ಲ, ಟವರ್ ಸೊಪ್ಪನೆ ಅಂತ ಹೊಡೆದ್ರೆ ಸಿಗಬೇಕು. ಬ್ರಹ್ಮಗೋಪುರ ಅಂತ ಇಂಡಿಯನ್ ನಮ್ಮ ನೇಮ್ ಹಾಕಿದ್ರೆ ಸಿಗಲ್ಲ ನಿಮಗೆ. ವರ್ಲ್ಡ್ ವೈಡ್ ಫೇಮಸ್ಸು. ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇದ್ರ ಮಧ್ಯದಲ್ಲಿ ಒಂದು ಪಿರಮಿಡ್ ಇದೆ. ಈ ಪಿರಮಿಡಲ್ಲಿ 10 ಡಿಸ್ಕ್ ಇದೆ. ಆ ಪಿರಮಿಡ್ 10 ಡಿಸ್ಕ್ನ ಯಾವ್ದಾದ್ರು ಸೇಮ್ ಪಿರಮಿಡ್ ಸೇಮ್ ಸೀಕ್ವೆನ್ಸಲ್ಲಿ ಯಾವ್ದಾದ್ರು ಒಂದು ಕಡೆ ಶಿಫ್ಟ್ ಆಗಬೇಕು. ಶಿಫ್ಟ್ ಆಗಬೇಕಾದ್ರೆ ಇದರಲ್ಲಿ 2 ರೂಲ್ಸ್ ಇದೆ. ಆ ರೂಲ್ಸ್ನ ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡೇ ಶಿಫ್ಟ್ ಮಾಡಬೇಕು. ಏನು ಆ ರೂಲ್ಸ್ ಅಂದರೆ, ಮೊದಲನೇ ರೂಲ್ಸು ನಾನು ಫಾಲೋ ಮಾಡಿ ಒಂದು ಸತಿಗೆ ಒಂದೇ ತೆಗಿತಾ ಇದ್ದೀನಿ. 2ನೇ ರೂಲ್ಸು ಚಿಕ್ಕದ ಮೇಲೆ ದೊಡ್ಡದು ಹಾಕೋಂಗಿಲ್ಲ. ಇಲ್ಲಿ ಚಿಕ್ಕದಿದೆ, ನನ್ನ ಕೈಲಿ ದೊಡ್ಡದಿದೆ, ಅದಕ್ಕೆ ನಾನು ಇಲ್ಲಿ ಹಾಕಿದ್ರೆ ರೂಲ್ಸ್ ಬ್ರೇಕ್ ಆಗುತ್ತೆ ಅಂತ ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಈಗ ಮಧ್ಯದಲ್ಲಿ ಇವನು ದೊಡ್ಡವನಿದ್ದಾನೆ, ಇವನು ತೆಗೆದ್ರೇ ಗೋಪುರ ಶಿಫ್ಟ್ ಆಗೋದು. ಇನ್ನು ತೆಗೆದ್ರೆ ಈ ಕಡೆ ಹಾಕೋಕ್ಕಾಗಲ್ಲ, ಈ ಕಡೆ ಹಾಕೋಕ್ಕಾಗಲ್ಲ, ಯಾಕಂದರೆ ರೂಲ್ಸ್ ಬ್ರೇಕ್ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಚಿಕ್ಕದನ್ನ ದೊಡ್ಡವ್ರ ಮೇಲೆ ಹಾಕ್ಕೊಂಡು ನಾನು ರೂಲ್ಸ್ 2 ಹೇಳಿರೋದು, ಅದು ಬಿಟ್ಟು ನೀವೇನು ಬೇಕಾದ್ರೂ ಮಾಡ್ಬೋದು. 3ನೇ ಈ ಕಡೆ ತಗೊಳ್ತಾ ಇದ್ದೀನಿ. ಈಗ ಅದೇ ರೀತಿ ಮಧ್ಯದಲ್ಲಿ ದೊಡ್ಡವ್ನು ಬಂದ, ಇವನು ತೆಗೆದ್ರೆ ಈ ಕಡೆ ನೋಕೋಕ್ಕಾಗಲ್ಲ, ಈ ಕಡೆ ನೋಕೋಕ್ಕಾಗಲ್ಲ. ಅದಕ್ಕೆ ನಾನು ಮಾಡ್ತೀನಿ, ಇಲ್ಲಿ ಇಬ್ಬರು ಇದ್ದಾರೆ, ಇಬ್ಬರನ್ನ ಒಂದು ಸತಿ ಎತ್ತೋಂಗಿಲ್ಲ, ರೂಲ್ಸ್ ಬ್ರೇಕ್ ಆಗುತ್ತೆ. ಅದಕ್ಕೆ ನಾನು ಮಾಡಿ ಚಿಕ್ಕದನ್ನ ದೊಡ್ಡ ಮಧ್ಯೆ ಹಾಕ್ಕೊಂಡು ದೊಡ್ಡವನ್ನ ರೈಟ್ ಸೈಡ್ ಹಾಕ್ಕೊಂಡು ಚಿಕ್ಕವನ್ನ ಅದ್ರ ಮೇಲೆ ದೊಡ್ಡವನ ಮೇಲೆ ಹಾಕ್ಕೊಂಡು 4 ಹೊರಗಡೆ ತೆಗಿತಾ ಇದ್ದೀನಿ. ಅದೇ ರೀತಿ 4 ಜನ ಬಂದರು. ಈಗ ಇನ್ನೂ ಉಳಿದ 6 ಜನನು ಬಂದರೆ ಈ ಗೋಪುರ ಫಿನಿಶ್ ಆಗುತ್ತೆ. ಬೇಸಿಕ್ ಐಡಿಯಾ ಹೇಳ್ಕೊಟ್ಟಿದ್ದೀನಿ.